ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲಿಟ್ಸ್. ಆ್ಯಕ್ಚುಲಿ ನಿಮ್ಮೆಲ್ರಿಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್. ಯಾರು ತಾನೇ ಇಷ್ಟ ಇಲ್ಲ? ಲಕ್ಕಿ ಇರಬೇಕು, ನಾವು ಯಾವಾಗಲೂ ನಮ್ಮ ಮನೆಗೆ ಯಾವಾಗಲೂ ಒಳ್ಳೇದಾಗಬೇಕು, ನಮಗೆ ಅದೃಷ್ಟ ಬೇಕು, ಹಣ ಬೇಕು, ಎಷ್ಟೆಲ್ಲ ಆಸೆಗಳು. ಮನುಷ್ಯನ ಆಸೆಗೆ ಕೊನೆಯೇ ಇಲ್ಲ. ಜೇಬಲ್ ದುಡ್ಡಿದ್ರೆ ಸಾಕು, ಪ್ರಪಂಚ ಗೆದ್ದಂಗೆ ಅಂದ್ಕೊಳ್ಳೋ ಎಷ್ಟೋ ಜನ ಇದ್ದಾರೆ. ಹೌದು, ಜೇಬಲ್ ದುಡ್ಡಿರಬೇಕು ಅಂದರೆ ನಾವು ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಲ್ವಾ? ನನಗೆ ತಿಳಿದಿರೋವಂಥ ಕೆಲವೊಂದು ಬೇರೆ ದೇಶಗಳಲ್ಲಿ ಪಾಲಿಸುವಂಥ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾವು ಈಗಿರೋ ಮನೆಯನ್ನು ಕಟ್ಟಿಸುವಾಗ ವಾಸ್ತು ಪ್ರಕಾರ ಅಂತೂ ಕಟ್ಟಿಸ್ತಿದ್ವಿ, ಆದರೆ ನಾನು ಸ್ವಲ್ಪ ಫೆಂಗ್ಶೂಯಿ ಫಾಲೋವರ್. ಫೆಂಗ್ಶೂಯಿ ಅಂದರೆ ಜಾಪನೀಸಲ್ಲಿ ಅವರು ವಾಸ್ತು ಅಂತಲೇ ಹೇಳ್ಬೋದು. ಅವರು ನಮ್ಮ ಅಂದರೆ ಮನೆಗೆ ಒಳ್ಳೇದಾಗಕ್ಕೆ ಏನೆಲ್ಲ ಮಾಡಬೇಕು ಅಂತ ಅನ್ನೋದಕ್ಕೆ ಫೆಂಗ್ಶೂಯಿ ಪ್ರಕಾರ ಏನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾನು ಅದನ್ನು ಫಾಲೋ ಮಾಡಿದ್ದೀನಿ. ಈಗ 7-8 ವರ್ಷದ ಕೆಳಗಿಂದ ನಾನು ಅದನ್ನು ಫಾಲೋ ಮಾಡ್ತೀನಿ. ಆಗಿನ್ನೂ ಯೂಟ್ಯೂಬ್ ಇಲ್ಲ, ಏನಿಲ್ಲ. ಸೊ ಅದೇ ಫೆಂಗ್ಶೂಯಿನ ಒಂದು ಅಡಿಪಾಯವಾಗಿ ಇಟ್ಕೊಂಡು ಇವತ್ತು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟಾಯ್ಲೆಟ್ ಕ್ಲೀನ್ ಮಾಡಿ. ಹೌದು, ನಿಮ್ಮೆಲ್ರಿಗೂ ತಮಾಷೆ ಅನ್ಸುತ್ತಾ ಅಥವಾ ಇದೇನು ಹೇಳ್ತಿದ್ದಾರೆ ಇವರು ಅಂತ ಅನ್ಸುತ್ತಾ? ಫೆಂಗ್ಶೂಯಿ ಪ್ರಕಾರ, ನಮ್ಮ ವಾಸ್ತು ಪ್ರಕಾರನೂ ಹೌದು, ಯಾರ ಮನೆಯಲ್ಲಿ ಶೌಚಾಲಯಗಳು ಕ್ಲೀನಾಗಿರುತ್ತೋ ಅವ್ರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ, ಆ ಸ್ವಚ್ಛವಾದ ಮನೆಯಲ್ಲಿ ಅದೃಷ್ಟ ಇರುತ್ತೆ ಅಂತ ಹೇಳ್ತಾರೆ. ನಾನೀಗ ಮಾತಾಡ್ತಾ ಇರೋದು ಫೆಂಗ್ಶೂಯಿ ಪ್ರಕಾರ ಆಗಿರೋದ್ರಿಂದ ಫೆಂಗ್ಶೂಯಿ ಪ್ರಕಾರನೇ ಹೇಳ್ತೀನಿ. ಜಪಾನಲ್ಲಿ ಸಕ್ಸಸ್ಫುಲ್, ತುಂಬ ಜೀವನದಲ್ಲಿ ತುಂಬ ಅಂದರೆ ಸಕ್ಸಸ್ಫುಲ್ ಆಗಿರುವಂಥ ಜನರು ಅವರವರ ಟಾಯ್ಲೆಟನ್ನು ಅವರೇ ಕ್ಲೀನ್ ಮಾಡ್ತಾ ಇದ್ರಂತೆ. ನೋಡಿ ಹೇಗಿರ್ಬೋದು ಅಲ್ವಾ? ಒಬ್ಬ ಕಂಪನಿ ಸ್ಟಾರ್ಟ್ ಮಾಡಿದಂತೆ, ಅವನು ಕಂಪನಿ ಸ್ಟಾರ್ಟ್ ಮಾಡಿದ ದಿನದಿಂದನೂ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇದ್ದಂತೆ. 53 ವರ್ಷ ಸತತವಾಗಿ ಟಾಯ್ಲೆಟ್ಸ್ನ ಅವನ ಕಂಪ್ನಿಯ ಟಾಯ್ಲೆಟ್ಸ್ನ ಅವನೇ ಕ್ಲೀನ್ ಮಾಡ್ತಾ ಇದ್ದಂತೆ. ಏನು ಈ ಪೇಷನ್ಸ್ ಅಲ್ವಾ? ನಿಜವಾಗ್ಲೂ ನಂಬಲಿಕ್ಕಾಗಲ್ಲ. ಹೌದು, ಟಾಯ್ಲೆಟ್ಸ್ ಯಾರ ಮನೆಗಾದರೂ ಹೋದರೆ ಅವ್ರ ಮನೇಲಿರೋ ಟಾಯ್ಲೆಟ್ಸ್ನ ನೋಡಬೇಕಂತೆ. ಆಗ ಆ ಜನರು ಎಷ್ಟರ ಮಟ್ಟಿಗೆ ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅಂದರೆ ಆ ಜನರು ಎಷ್ಟು ಕ್ಲೀನ್ ಅಂತ ಗೊತ್ತಾಗಬೇಕು ಅಂದರೆ ಆ ಮನೆ ಟಾಯ್ಲೆಟ್ಗೆ ಹೋಗಬೇಕು. ಟಾಯ್ಲೆಟ್ಸ್ ಕ್ಲೀನ್ ಇದ್ದರೆ ಫೆಂಗ್ಶೂಯಿ ಪ್ರಕಾರ ಅದು ನಮಗೆ ಗುಡ್ ಲಕ್ ತರುತ್ತೆ. ಯಾವಾಗಲೂ ಸ್ವಚ್ಛವಾಗಿರೋ ಟಾಯ್ಲೆಟ್ ಇದ್ದರೆ ಆ ಮನೆಯಲ್ಲಿ ಅದೃಷ್ಟ ಇರುತ್ತೆ, ಗುಡ್ ಲಕ್ ಬರುತ್ತೆ ಅಂತ ಹೇಳ್ತಾರೆ. ಉಸುಸಾಮ ಮೈ ಓ ಅನ್ನೋ ಒಬ್ಬ ದೇವರು ಕೂಡ ಇದ್ದಾನೆ. ಏನು ಗೊತ್ತಾ, ಜಪಾನಲ್ಲಿ ಈ ದೇವರು ಟಾಯ್ಲೆಟ್ ದೇವರು. ಹೌದು, ಆ ಕ್ಲೀನ್ ಟಾಯ್ಲೆಟ್ಗೆ ಒಂದು ದೇವರನ್ನ ಹೆಸರಿಟ್ಟಿದ್ದಾರೆ, ಉಸುಸಾಮ ಮಯೋಯೋ ಅಂತ. ನನಗೆ ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಎಕನಾಮಿಕಲಿ ನಮಗೆ ಸಕ್ಸಸ್ ಬೇಕು ಅಂದರೆ, ಆರ್ಥಿಕವಾಗಿ ನಮಗೆ ಒಂದು ಅದೃಷ್ಟ ಬೇಕು, ಸಕ್ಸಸ್ ಬೇಕು ಅಂತಂದರೆ ಆ ದೇವರನ್ನ ಪೂಜಿಸ್ತಾರಂತೆ ಅವರು. ಆ ದೇವ್ರು ಯಾರು? ಟಾಯ್ಲೆಟ್. ಕ್ಲೀನಾಗಿರೋ ಟಾಯ್ಲೆಟೇ ದೇವರು. ನೋಡಿ, ಸ್ವಚ್ಛತೆಯಲ್ಲಿ ಭಗವಂತನನ್ನ ಕಾಣುವಂಥ ದೇಶ ಅಂತ ಹೇಳ್ಬೋದು. ಹಾಗೆ ಒಂದು ಸ್ಟಡಿ ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ. ಯಾರ ಮನೆಯಲ್ಲಿ ಹೆಚ್ಚು ಟಾಯ್ಲೆಟ್ ಕ್ಲೀನಾಗಿರುತ್ತೆ, ಅವರು, ಯಾರ ಮನೆಯಲ್ಲಿ ಗಲೀಜು ಟಾಯ್ಲೆಟ್ ಇರುತ್ತೋ ಅವರಿಗಿಂತ ಶ್ರೀಮಂತರಂತೆ ಆ ದೇಶದಲ್ಲಿ. ಅಂದರೆ ಒಂದು ಸರ್ವೆ ಮಾಡುವಾಗ ನಮಗೆ ಗೊತ್ತಾಗೋದು, ಈ ಜನಗಣತಿ ಮಾಡುವಾಗ ಗೊತ್ತಾಗತ್ತಲ್ಲ, ಆ ಥರ ಸರ್ವೆ ಮಾಡಿದಾಗ ಅವ್ರಿಗೆ ಗೊತ್ತಾಗಿರೋದು ಸ್ವಚ್ಛ ಟಾಯ್ಲೆಟ್ ಇರೋ ಮನೆಯವರೆಲ್ಲ ಶ್ರೀಮಂತರಾಗಿದ್ದಾರೆ, ಗಲೀಜಿರೋ ಅಂದರೆ ಡರ್ಟಿ ಟಾಯ್ಲೆಟ್ಸ್ ಇರೋ ಅಂಥವರೆಲ್ಲ ಹಾಗೇ ಇದ್ದಾರೆ ಅಂತ. ಆ್ಯನ್ಯುವಲ್ ಇನ್ಕಮ್ ಅಂದರೆ ವರ್ಷದ ಒಂದು ಆದಾಯ ಡರ್ಟಿ ಟಾಯ್ಲೆಟ್ ಇರೋರದ್ದು ತುಂಬ ಕಡಿಮೆ, ಕ್ಲೀನ್ ಟಾಯ್ಲೆಟ್ ಇರೋದು ಹೆಚ್ಚು ಆದಾಯ ಅಂತ. ಕನೆಕ್ಷನ್ ಎಲ್ಲಿಂದ ಎಲ್ಲಿಗೆ ಅಂತ ಹೇಳ್ತೀರಾ? ಅಂದರೆ ಇವಾಗ ಕೆಲವ್ರು ಇರ್ತೀರ ನಿಮ್ಮಲ್ಲೇ, ಏನಾದರೂ ಒಂದು ತರಲೆ ಕ್ವಶನ್ ಕೇಳಲೇಬೇಕು ಅನ್ನೋರು ಇರ್ತೀರಲ್ವಾ? ಕೇಳ್ತೀರಾ, ಮ್ಯಾಮ್ ಟಾಯ್ಲೆಟ್ ಕ್ಲೀನ್ ಮಾಡಿದ್ರೆ ಸಾಕ ನಮ್ಮ ಮನೇಲಿ ಅದೃಷ್ಟ ಬರುತ್ತಾ ಅಂತ. ಮೈ ಬಗ್ಸಿ ಕೆಲಸನೂ ಮಾಡಬೇಕು, ಅದಕ್ಕೆ ತಕ್ಕಂಥ ಪ್ರತಿಫಲ ನಮ್ಗೆ ಸಿಗಬೇಕು ಅಂತಂದರೆ ಟಾಯ್ಲೆಟ್ನ ಕ್ಲೀನಾಗಿ ಇಟ್ಕೋಬೇಕು. ಹಾಗೆ ಇನ್ನೊಂದು ತುಂಬ ಒಳ್ಳೆ ಪಾಯಿಂಟ್ ಇದೆ ಇದರಲ್ಲಿ. ಟಾಯ್ಲೆಟ್ನ ಕ್ಲೀನ್ ಯಾರು ಮಾಡ್ತಾರೋ ಅಂದರೆ, ನೋಡಿ ನಮ್ಮ ಮನೆಯಲ್ಲೆಲ್ಲ ನಮಗೆಲ್ಲ ಏನು ಅಭ್ಯಾಸ ಇತ್ತು ಚಿಕ್ಕಂದಿನ, ಇವಾಗ ಟಾಯ್ಲೆಟ್ ಕ್ಲೀನ್ ಮಾಡೋದು ಅಮ್ಮ ಕ್ಲೀನ್ ಮಾಡ್ತಾರೆ. ಈಗ ಮದುವೆ ಆದಮೇಲೆ ನಾನು ಕ್ಲೀನ್ ಮಾಡ್ತೀನಿ, ಇನ್ನು ನನ್ನ ಮಗ ಮದುವೆ ಮೇಲೆ ಅವ್ನ ಹೆಂಡತಿ ಕ್ಲೀನ್ ಮಾಡ್ತೀನಿ. ಏನಿದು? ಯಾಕೆ ಗಂಡು ಮಕ್ಕಳು ಟಾಯ್ಲೆಟ್ಸ್ ಕ್ಲೀನ್ ಮಾಡಬಾರ್ದು? ಯಾಕೆ ಅವರು ಸ್ವಚ್ಛತೆನ ಕಾಪಾಡಬಾರ್ದು? ಒಂದು ವಿಚಾರ ಹೇಳ,
ನಮ್ಮ ಮನೆಯಲ್ಲಿ ಟಾಯ್ಲೆಟ್ಸ್ನ ನನ್ನ ತಂದೆನೇ ಕ್ಲೀನ್ ಮಾಡ್ತಾ ಇದ್ದು, ನಮ್ಮ ಡ್ಯಾಡಿನೇ ಕ್ಲೀನ್ ಮಾಡ್ತಾ ಇದ್ದು ಟಾಯ್ಲೆಟ್ಸ್ ಯಾವಾಗ್ಲೂ. ಟಾಯ್ಲೆಟ್ ಬಾತ್ರೂಮ್ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅವ್ರದ್ದೇ ಅನ್ನಂಗೆ ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ. ಅದು ಕ್ಲೀನ್ ಮಾಡೋದು, ವಾಶ್ ಬೇಸಿನ್ಸ್ ಕ್ಲೀನ್ ಮಾಡೋದೆಲ್ಲ ನಮ್ಮ ಡ್ಯಾಡಿ ಡಿಪಾರ್ಟ್ಮೆಂಟ್ ಆಗಿತ್ತು. ಸೊ ನಮ್ಮ ಮನೇಲಿ ನಾನು ಕ್ಲೀನ್ ಮಾಡ್ತೀನಿ, ನಮ್ಮ ಮನೆಯವ್ರು ಮಾಡಲ್ಲ, ಟಾಯ್ಲೆಟ್ ಕ್ಲೀನ್ ಮಾಡಲ್ಲ. ಸೊ ಇದು ಯಾಕೆ, ನಿಮ್ಮ ಮಕ್ಕಳಿಗೆ ಸ್ಪೆಷಲಿ ಹುಡುಗರಿದ್ರೆ ಅವ್ರಿಗೆ ಕಲಿಸ್ಕೊಡ್ರಿ ಟಾಯ್ಲೆಟ್ ಕ್ಲೀನ್ ಮಾಡಬೇಕು ಅಂತ. ಯಾಕೆ ಗೊತ್ತಾ, ಯಾರು ಟಾಯ್ಲೆಟ್ನ ಕ್ಲೀನ್ ಮಾಡ್ತಾರೋ, ಸ್ವತಃ ಅವರೇ ಕ್ಲೀನ್ ಮಾಡ್ತಾರೋ, ಅವರು ತುಂಬ ಹಂಬಲ್, ಅಂದರೆ ತುಂಬ ದೈನತೆಯಿಂದ ಇರ್ತಾರೆ, ತುಂಬ ಕರುಣೆಯಿಂದ ಇರ್ತಾರೆ, ತುಂಬ ಒಳ್ಳೆಯ ಒಂದು ಮನಸ್ಸು ಅವರಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಬರೀ 3 ದಿನದ ಬದುಕಲ್ಲ, ಅವರು ಬದುಕಿರೋವರೆಗೂ ಆ ಒಂದು ಒಳ್ಳೆ ಗುಣ ಅವರಲ್ಲಿ ಇತ್ತು ಅಂದರೆ ಮುಂದಿನ ಬದುಕು ಎಷ್ಟು ಸುಂದರವಾಗಿರುತ್ತಲ್ವಾ. ಟಾಯ್ಲೆಟ್ ಕ್ಲೀನ್ ಮಾಡಿದ್ರೆ ಇದು ಒಂದು ಬೆನಿಫಿಟ್. ಸಂಬಂಧಗಳಲ್ಲಿ ಆ ಹಂಬಲ್ನೆಸ್ ಕಾಣಿಸುತ್ತೆ. ತಂದೆ ತಾಯಿ ಜೊತೆಗಿರ್ಬೋದು, ಹೆಂಡತಿ ಮಕ್ಕಳ ಜೊತೆಗಿರ್ಬೋದು, ಯಾರು ಟಾಯ್ಲೆಟ್ ಕ್ಲೀನ್ ಮಾಡ್ತಾರೋ ಅವರಲ್ಲಿ ಆ ಹಂಬಲ್ನೆಸ್ ಎದ್ದು ಕಾಣುತ್ತೆ. ಹಾಗೆ ಯಾರು ಟಾಯ್ಲೆಟ್ಸ್ನ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೋ ಅವ್ರು ತುಂಬ ಲೈಫಲ್ಲಿ ಆರ್ಗನೈಸ್ಡ್ ಆಗಿರ್ತಾರೆ, ಅಂದರೆ ತುಂಬ ಶಿಸ್ತುಬದ್ಧ ಜೀವನವನ್ನು ಪಾಲಿಸ್ತಾ ಇರ್ತಾರೆ. ಅವರ ಮನೆಯಲ್ಲಿ ಬರೀ ಟಾಯ್ಲೆಟ್ಸ್ ಅಲ್ಲ, ಪ್ರತಿಯೊಂದು ವಸ್ತುವು, ಪ್ರತಿಯೊಂದು ವ್ಯಕ್ತಿಯೂ ಅಷ್ಟೇ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಜೀವನ ಮಾಡ್ತಾ ಇರ್ತಾರೆ. ಅದು ನಮ್ಮ ನಡವಳಿಕೆಯಲ್ಲಿ ಅಥವಾ ನಮ್ಮ ಮನೆಗೆ ಬಂದವರಿಗೆ ಅದು ರಿಫ್ಲೆಕ್ಟ್ ಆಗುತ್ತೆ, ಅದು ಕಾಣಿಸುತ್ತೆ. ಇವ್ರು ಎಷ್ಟು ಮಟ್ಟಿಗಿದ್ದಾರೆ, ಈ ಜನ ಹೇಗೆ ಅಂತ ಗೊತ್ತಾಗಬೇಕು ಅಂದರೆ ಟಾಯ್ಲೆಟ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಾವೆಷ್ಟು ಕ್ಲೀನ್ ಅಂತ. ಮೊದಲು ಏನಿಸುತ್ತೆ ಗೊತ್ತಾ, ಫಸ್ಟ್ ಟೈಮ್ ಮಾಡೋರಿಗೆ ನಂಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಇದೆಲ್ಲ ಬರ್ತ ಎಕ್ಸ್ಪ್ರೆಷನ್ಸ್ ಎಲ್ಲ ತೋರಿಸ್ತಾರೆ. ನನ್ನ ಫ್ರೆಂಡ್ ಒಬ್ಳಿದ್ಲು, ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ಲು, ತುಂಬ ವರ್ಷಗಳ ನಂತರ ನಮ್ಮ ಮನೆಗೆ ಬಂದಿತ್ತು. ಮನೆಗೆ ಬಂದು ವಾಶ್ರೂಮ್ಗೆ ಹೋಗಿ ಎಲ್ಲ ವಾಶ್ರೂಮ್ ಯೂಸ್ ಮಾಡಿಕೊಂಡು ಬಂದ ಮೇಲೆ ಅವಳು ಹೇಳ್ತಾ ಇದ್ಲು, ಇದು ಬಾಡಿಗೆ ಮನೆ ತಾನೇ ಅಂತ. ನಾನು ದಾವಣಗೆರೆಯಲ್ಲಿ ಇದ್ದಾಗ ನಾನು ಜಾಬ್ ಮಾಡ್ತಾ ಇದ್ದಿಲ್ಲ, ಅವಾಗ ಬಾಡಿಗೆ ಮನೇಲಿ ಇದ್ದಿದ್ದು. ಹೌದು ಅಂದೆ. ಬಾಡಿಗೆ ಮನೆಗೆ ಬಾತ್ರೂಮ್ ಟಾಯ್ಲೆಟ್ ತೊಳಿತಾರೆ ಯಾರಾದರೂ, ಏನು ಅಷ್ಟು ಕಷ್ಟಪಟ್ಟು ಅಷ್ಟು ಕ್ಲೀನ್ ಇಟ್ಟಿದ್ಯಾ, ಬಾಡಿಗೆ ಮನೇಲಿ ಯಾರಾದರೂ ತೊಳಿತಾರಾ ಅಂತ. ನನಗೆ ಶಾಕ್ ಆ ಮಾತು ಕೇಳಿ. ಅರೆ ಬಾಡಿಗೆ ಮನೇಲಿ ಟಾಯ್ಲೆಟ್ ಬಾತ್ರೂಮ್ಸ್ ತೊಳಿಬಾರ್ದಾ ಅಂತ. ನಾವು ಬಾಡಿಗೆ ಕೊಟ್ಟಿದ್ದೀವಿ, ಯಾರೂ ತೊಳೆಯೋದೇ ಇಲ್ಲ ಅಂತ. ನನಗೆ ನಿಜವಾಗ್ಲೂ ಅದಕ್ಕೆ ಯಾವ ರೀತಿ ನಾನು ಎಕ್ಸ್ಪ್ರೆಸ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಹಿಂಗಿರುತ್ತೆ ಕೆಲವೊಂದು ಸಲ ಮನಸ್ಥಿತಿಗಳು, ಈ ರೀತಿ ಇರುತ್ತೆ. ಟಾಯ್ಲೆಟ್ ಬಾತ್ರೂಮ್ಸ್ ಎನಿ ಟೈಮ್ ನಾವು ಕ್ಲೀನಾಗಿ ಇಡಲೇಬೇಕು. ಹಾಗೆ ಎರಡನೆಯ ಒಂದು ಫೆಂಗ್ ಶೂಯಿ ಟಿಪ್ ಹೇಳ್ತೀನಿ. ಮೊದಲನೇದು ಟಾಯ್ಲೆಟ್ ಆಯಿತು. ಎರಡನೆಯ ಫೆಂಗ್ ಶೂಯಿ ಟಿಪ್ ಏನಂದರೆ ಶೂಸ್, ಚಪ್ಪಲಿಗಳು. ನಿಮ್ಮ ಮನೆಯ ಚಪ್ಪಲಿಗಳನ್ನು ಯಾವ ರೀತಿ ಇಟ್ಟಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಅದೃಷ್ಟ ಇರುತ್ತೆ. ಎಲ್ಲಿ ಬೇಕಲ್ಲಿ ಚಪ್ಪಲಿ ಬಿಸಾಕಿರ್ತಾರೆ ಕೆಲವ್ರ ಮನೇಲಿ, ನೀವು ನೋಡ್ಬೋದು. ಕೆಲವು ಮನೇಲಂತೂ ಚಪ್ಪಲಿ ಹಾಕೊಂಡು ಸೀದಾ ಮನೆ ಒಳಗಡೆ ಬಂದು ಹೊರಗಡೆ ಎಲ್ಲ ಓಡಾಡಿರೋ ಚಪ್ಪಲಿ. ನಾನು ಮನೆಯಲ್ಲಿ ಚಪ್ಪಲಿ ಹಾಕೋತೀನಿ. ನಾನು ಹಾಕೊಳ್ಳೋದು ಚಪ್ಪಲಿ ಬಟ್ಟೆಯಲ್ಲಿ ಮಾಡಿರೋಂಥ ಚಪ್ಪಲಿ. ಓಕೆ, ವಾಟ್ ಎವರ್, ನಾನು ಮನೇಲಿ ಚಪ್ಪಲಿ ಹಾಕೋತೀನಿ. ನಾನು ಮನೇಲಿ ಹಾಕೋ ಚಪ್ಪಲಿ ನಮ್ಮ ಮುಖ್ಯ ಅಂದರೆ ಹೊಸಲು ದಾಟಿ ಆಚೆ ಕಡೆಗೆ ಹಾಕಲ್ಲ. ಚಪ್ಪಲಿ ಏನಿದ್ರು ಮನೆಯ ಒಳಗಡೆಗೆ ಮಾತ್ರ ಹಾಕ್ತೀನಿ. ಯಾಕೆ ಅಂದರೆ ನನಗೆ ಒಂದು ಪ್ರಾಬ್ಲಮ್ ಇದೆ, ಹಿಮ್ಮಡಿಯಲ್ಲಿ ಒಂದು ಪ್ರಾಬ್ಲಮ್ ಇದೆ. ಒಂದೇ ಒಂದು ಕಾಲಲ್ಲಿ ಆ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಒಂದು ಕಾಲಿಗೆ ಸಾಫ್ಟ್ ಸ್ಲಿಪ್ಪರ್ಸ್ ಬೇಕು, ಇನ್ನೊಂದು ಕಾಲಿಗೆ ಹಾಗೆ ಇರೋಕ್ಕಾಗಲ್ಲ. ಅದಕ್ಕೆ 2 ಚಪ್ಪಲಿ ಹಾಕೋತೀನಿ ನಾನು. ಮನೆ ಒಳಗೆ ಚಪ್ಪಲಿ ಹಾಕೋತೀನಿ, ಅದನ್ನು ಆಚೆ ಕಡೆ ಹಾಕೊಳ್ಳಲ್ಲ. ಅದು ಕೆಲವ್ರ ಮನೇಲಿ ಹೊರಗಡೆ ಹೋಗೋ ಚಪ್ಪಲಿ ಹಾಕೊಂಡು ಮನೆ ತುಂಬ ಓಡಾಡ್ತಾ ಇರ್ತಾರೆ. ಅವಸರ ಅಂತೆ ಬೆಳಗ್ಗೆ ಶೂ ಹಾಕೊಂಡು ಓಡಾಡೋದು. ಇನ್ನು ಹೊಸ ಕಲ್ಚರ್ ಬಂದಿದೆ ಅಪ್ಪ, ಬೆಡ್ರೂಮಲ್ಲಿ ಸ್ಲಿಪ್ಪರ್ಸ್ನ ಇಟ್ಕೊಂಡು ಬೆಡ್ರೂಮಲ್ಲೇ ಚಪ್ಪಲಿ ಹಾಕ್ಕೊಂಡು ಆಚೆಗೆ ಹೋಗೋದಂತೆ. ನನಗಿದು ಈ ಹೊಸ ಕಲ್ಚರ್ ನಿಜವಾಗ್ಲೂ ಇಷ್ಟ ಇಲ್ಲ. ನಮಗೂ ಇಂಟೀರಿಯರ್ ಡಿಸೈನರ್ ಕೇಳಿದ್ರು, ನಿಮಗೆ ಶೂ ರ್ಯಾಕ್ ಎಲ್ಲಿ ಮಾಡಬೇಕು ಬೆಡ್ರೂಮಲ್ಲಿ ಅಂತ. ಬೆಡ್ರೂಮಲ್ಲಿ ಶೂ ರ್ಯಾಕ್ ಇಟ್ಕೊಳ್ಳೋ ಅಂಥವ್ರಲ್ಲ ನಾವು, ಆಚೆಗೆ ಇರುತ್ತೆ. ಅದು ಮೆಟ್ಲಿಂದ ಆಚೆಗೆ ಇರುತ್ತೆ, ನಮ್ಮದು ಮೆಟ್ಲಿಂದ ಮೇಲೆ ಬರಬಾರ್ದು ಅಂತ ಹೇಳಿದೆ. ಹೊಸ ಮನೆ ಕಟ್ಟಿಸ್ತಾ ಇದೀವಲ್ಲ ಅಲ್ಲಿ ಈ ರೀತಿ. ಅಂದರೆ ಒಬ್ಬೊಬ್ಬರು ಮನಸ್ಥಿತಿ ತಪ್ಪು. ಚಪ್ಪಲಿಗಳನ್ನು ಬಿಡೋ ಜಾಗದಲ್ಲೇ ಬಿಡಬೇಕು. ಚಪ್ಪಲಿಗಳು ಕ್ಲೀನಾಗಿರಬೇಕು. ಅದು ಹಳೆಯ ಚಪ್ಪಲಿ ಆದರೂ ಪರವಾಗಿಲ್ಲ, ಸ್ವಚ್ಛವಾಗಿ ಇಡಬೇಕು. ಹಾಗೆ ನೀಟಾಗಿ ಇಟ್ಟಿರಬೇಕು. ಒಂದು ರ್ಯಾಕ್ ಇದೆಯೋ, ಒಂದು ಸ್ಟ್ಯಾಂಡ್ ಇದೆಯೋ, ಒಂದು ನಿಮ್ಮ ಗೋಡೆಯಲ್ಲೇ ಒಂದು ಏನಾದರೂ ಮಾಡಿಸಿದಿರೋ ಗೊತ್ತಿಲ್ಲ, ಬಟ್ ನೀಟಾಗಿಡಿ. ಹಾಗೆ ಎನಿ ಟೈಮ್ ಮುಖ್ಯ ದ್ವಾರ ಅಂದರೆ ಮೇನ್ ಡೋರ್ ತೆಗೆದ ತಕ್ಷಣ ಆ ಚಪ್ಪಲಿಗಳು ಕಾಣಿಸ್ತಾ ಇರಬಾರ್ದು. ಅದು ನಿಮಗೆ ಒಳ್ಳೇದಂತಾರಲ್ಲ, ಕೆಟ್ಟ ಒಂದು ನೆಗೆಟಿವ್ ಎನರ್ಜಿ ಬರುತ್ತೆ ಮನೆಯೊಳಗೆ. ಏನೂ ಇಲ್ಲ ಮೇಡಮ್, ನಮ್ಮ ಮನೇಲಿ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಡಿ, ದಿನ ತೆಗೆದು ಹಾಕೊಳ್ಳೋದು ಮತ್ತು ಆ ಬಾಕ್ಸಿಗೆ ಹಾಕಿ ಮುಚ್ಚಿಡಿ. ಯಾಕಂದರೆ ಹೆಂಗೆ ಬೇಕೋ ಹಂಗೆ ಹಾಕೋದಕ್ಕಿಂತ ಅದು ವಾಸಿ. ಇಲ್ಲ ನೀಟಾಗಿ ಆರ್ಗನೈಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಇದೊಂದು ಸೆಲ್ಫ್ ಅಫರ್ಮೇಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಒಂದು ಒಳ್ಳೆ ಫೀಲಿಂಗ್ ಬರುತ್ತೆ, ನಮಗೆ ಒಂದು ರೀತಿಯಾದ ಪಾಸಿಟಿವಿಟಿ ಗೊತ್ತಾಗತ್ತೆ. ಹಾಗೆ ನಿಮ್ಮ ಮನೆಗೆ ಯಾರಾದರೂ ಫ್ರೆಂಡ್ಸ್ ಬಂದಿರ್ತಾರಲ್ಲ, ಅವ್ರು ಬಂದಾಗ ಸ್ವಲ್ಪ ಹೊತ್ತು ನಂತರ ಆಚೆ ಹೋಗಿ ಅವ್ರು ಬಿಟ್ಟಿರೋ ಚಪ್ಪಲಿನೂ ನೀಟಾಗಿ ಒಂದು ಕಡೆ ಬಿಡಿ.
ಹಾಗೆ ಇದನ್ನ ಮಾಡುವಾಗ ಅವ್ರಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡಬೇಡಿ, ಅವ್ರ ಮನಸ್ಸಿಗೆ ನೋವಾಗತ್ತೆ. ಅವ್ರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಅವರು ಚಪ್ಪಲಿನೂ ನೀಟಾಗಿ ಇಟ್ಟು ಬನ್ನಿ. ಆ ಖುಷಿನೇ ಬೇರೆ. ಅವರು ವಾಪಸ್ ಹೋಗಿ ಹಾಕೊಳ್ಳುವಾಗ ಅವ್ರನ್ನ ಅದು ನೋಡಿದಾಗ ಅವ್ರಿಗೂ ಒಂದು ರೀತಿ ಖುಷಿ ಅನಿಸುತ್ತೆ. ಅದು ಗೊತ್ತಾಗುವ ರೀತಿಯಲ್ಲಿ ಮಾಡಿದಾಗ ಅವ್ರ ಫೀಲಿಂಗ್ಸ್ಗೆ ನಾವು ಹರ್ಟ್ ಮಾಡಿದಾಗ ಆಗುತ್ತೆ. ಇತ್ತೀಚೆಗಂತೂ ಲ್ಯಾಪ್ಟಾಪು, ಕಂಪ್ಯೂಟರು, ಸ್ಮಾರ್ಟ್ ಫೋನ್ಸು ಅಂದ್ಕೊಂಡು ನಾವೆಲ್ಲ ಹಿಂಗೆ ಕೂತ್ಕೋತೀವಿ ಬಗ್ಗಿ ಅಲ್ವಾ. ಬೆನ್ನು ಬಗ್ಸಿ ಕೂತ್ಕೊಂಡು ಯಾವಾಗಲೂ ವರ್ಕ್ ಮಾಡ್ತಿರ್ತೀವಿ, ಇಲ್ಲ ಮೊಬೈಲ್ ನೋಡ್ತಾ ಇರ್ತೀವಿ. ಸೊ ನಮ್ಮ ಬೆನ್ನು ಪೂರ್ತಿ ಬಾಗಿರುತ್ತೆ. ಅದು ಇವಾಗಿನ ಲೈಫ್ ಸ್ಟೈಲಿಂದ ಆಗಿರುತ್ತೆ. ಆದರೆ ಜಾಪನೀಸ್ ಪ್ರಕಾರ, ಫೆಂಗ್ಶೂಯಿ ಪ್ರಕಾರ ಯಾರು ಸ್ಟ್ರೈಟಾಗಿ ಕುತ್ಕೊಳ್ತಾರೋ ಅವರಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗಿರುತ್ತೆ. ಹಾಗೆ ಅವರು ಮಾಡೋ ಕೆಲಸಗಳು ಸಕ್ಸಸ್ಫುಲ್ ಆಗುತ್ತೆ. ನೀವೆಲ್ಲ ಜಾಪನೀಸ್ನ ಅಬ್ಸರ್ವ್ ಮಾಡಿದ್ರೆ ಅವ್ರು ಸೊಂಟಕ್ಕೊಂದು ಪಟ್ಟಿನ ಕಟ್ತಾ ಇದ್ರಲ್ವಾ, ಅದು ಅವರ ಪೋಸ್ಚರ್ನ ಸ್ಟ್ರೇಟ್ ಮಾಡೋಕ್ಕೆ, ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋಕ್ಕೆ ಅವ್ರು ಯಾವಾಗಲೂ ಕಟ್ತಾ ಇದ್ರಂತೆ. ನಮ್ಮಲ್ಲಿ ನಾವು ಕಟ್ಟಲ್ಲ, ಆದರೂ ಸ್ಟ್ರೇಟಾಗಿ ಕುತ್ಕೊಳ್ಳೋಕ್ಕೇನು ತೊಂದರೆ ಇಲ್ಲ. ಸ್ಟ್ರೇಟಾಗಿ ಕುತ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಮ್ಮ ಏಳಿಗೆಗೂ ನಾವು ಕುತ್ಕೊಳ್ಳೋ ಒಂದು ಪೋಸ್ಚರ್ಗೂ ಕನೆಕ್ಷನ್ ಇದೆ ಅಂದರೆ ನಂಬಕ್ಕಾಗಲ್ಲ ಅಲ್ವಾ. ಹಾಗೆ ಪ್ರತಿದಿನ ನಾವು ಮಾಡುವ ಒಂದು ಊಟ, ತಿಂಡಿ ತಿಂತೀವಿ, ಊಟ ಮಾಡ್ತೀವಿ, ಏನಾದರೂ ಒಂದು ಬಾಯಿಗೆ ಹಾಕೊಳ್ಳೋಕೆ ಮುಂಚೆ ಒಂದು ನಮಸ್ತೆ ಅಂದರೆ ಒಂದು ಕೃತಜ್ಞತೆನ ಸಲ್ಲಿಸಬೇಕು ಆ ಊಟಕ್ಕೆ, ಅಂದರೆ ಆ ದವಸ ಧಾನ್ಯ ಬೆಳೆದ ರೈತನಿಗೆ, ಅದನ್ನು ತಂದು ಮನೆಗೆ ಮಾಡಿಕೊಟ್ಟ ಅಮ್ಮನಿಗೆ, ಯಾರು ಮಾಡಿರ್ತಾರೋ ಅವರಿಗೆ ಒಂದು ಕೃತಜ್ಞತೆನ ಸಲ್ಲಿಸಿ ನೋಡಿ. ಪ್ರತಿನಿತ್ಯ ಒಂದು ತುತ್ತು ಬಾಯಿಗೆ ಹಾಕೋಕೆ ಮುಂಚೆ ಒಂದು ಧನ್ಯವಾದನ, ಒಂದು ಕೃತಜ್ಞತೆನ ಸಲ್ಲಿಸಿ ನೋಡಿ. ಈ ಅಭ್ಯಾಸನ ನೀವು ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೂ ಹೇಳ್ಕೊಡಿ. ನಿಜವಾಗ್ಲೂ ಡ್ರಾಸ್ಟಿಕ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ಇದೆಲ್ಲ ಸುಮ್ಮನೆ ಅಲ್ಲ ಹೇಳ್ತಾ ಇರೋದು, ಇದೆಲ್ಲ ನೀವು ಫಾಲೋ ಮಾಡಿ. ತುಂಬ ಖರ್ಚು ಇಲ್ಲ ಇದರಲ್ಲಿ, ಏನು ಮಾಡಿ ನೋಡಿ ನಿಜವಾಗ್ಲೂ. ಆಮೇಲೆ ನಿಮಗೆ ಪಾಸಿಟಿವಿಟಿ ಅನ್ನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮನೇಲಿ ಕುತ್ಕೊಂಡು ಏನೋ ಕೆಲಸ ಮಾಡ್ತಾ ಇರ್ತೀವಿ, ಅಥವಾ ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡು ಊಟ ಮಾಡ್ತಾ ಇರ್ತೀವಿ. ಆ ಊಟ ಆದ ನಂತರ ಆ ಚೇರ್ನ ಅದೇ ಜಾಗಕ್ಕೆ ಸರಿಸಿ. ಹಾಗೆ ಹೋಟೆಲ್ಗೆ ಹೋಗ್ತೀರಾ, ಒಂದು ರೆಸ್ಟೋರೆಂಟ್ಗೆ ಹೋಗ್ತೀರಾ, ಊಟನ ಆದ ನಂತರ ಆ ಚೇರ್ನ ಆ ಜಾಗಕ್ಕೆ ಸರಿಸ್ಬಿಡಿ. ನೆಕ್ಸ್ಟು ಅಲ್ಲಿ ಕ್ಲೀನ್ ಮಾಡೋಕ್ಕೆ ಬರ್ತಾರಲ್ಲ, ಅವ್ರಿಗೆ ಎಷ್ಟು ಕೆಲಸ ಹಗುರ ಆಯಿತು ಗೊತ್ತಾ. ಇದೇ ಅಭ್ಯಾಸ ನಾವೆಲ್ಲರೂ ಮಾಡ್ಕೊಂಡೆ. ಒಂದು ಫ್ಯಾಮಿಲಿ ಒಂದು ಟೇಬಲಿಗೆ ಕೂತಿರ್ತೀವಿ, 5 ಜನ ಕೂತಿರ್ತೀವಿ ಅಂದ್ಕೊಳ್ಳಿ. 5 ಜನನೂ ಚೇರ್ ಆ ಜಾಗಕ್ಕೆ ಸರಿಸಿ ಬಂದಾಗ ಕ್ಲೀನ್ ಮಾಡೋಕ್ಕೆ ಬಂದವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಎಷ್ಟು ಒಳ್ಳೆಯವರಲ್ಲ ಅಂತ ಅನ್ಸುತ್ತೆ. ಈಗ ಥಿಯೇಟ್ರಲ್ಲಿ ಮೂವಿ ನೋಡೋಕೆ ಹೋಗಿರ್ತೀವಿ, ಸೀಟ್ನ ಫುಲ್ಲು ಹಿಂದಕ್ಕೆ ನಾವು ಪುಷ್ ಮಾಡ್ಕೊಂಡಿರ್ತೀವಿ. ಆ ಕೆಲಸ ಅಂದರೆ ಮೂವಿ ನೋಡೋದು ಮುಗಿದಾದ್ಮೇಲೆ ಆ ಚೇರ್ನ ಯಥಾಸ್ಥಿತಿ, ಕೆಲವೊಂದು ಬಿಡಿ ಆಟೋ ಇರುತ್ತೆ, ಆಟೋ ಇಲ್ದಿರೋದು ಹೇಳಿದ್ದು ಯಥಾಸ್ಥಿತಿ ಅಂದರೆ ಇವಾಗ ಎಲ್ಲಿ ಅಂದರೆ ಟ್ರೈನ್ಸ್, ಸ್ಪೆಷಲಿ ಟ್ರೈನ್ಗಳಲ್ಲಿ ಹಿಂಗೆ ಸೀಟ್ಗಳನ್ನ ಲೀನ್ ಬ್ಯಾಕ್ ಮಾಡಿಕೊಂಡು ಹಾಗೆ ಬಿಟ್ಟು ಎದ್ದು ಬರ್ತೀವಿ. ಫ್ಲೈಟ್ ಇರ್ಬೋದು, ಟ್ರೈನ್ಸ್ ಇರ್ಬೋದು, ಆ ಚೇರ್ನ ನಾರ್ಮಲ್ ಪೋಸ್ಚರ್ಗೆ ತಂದು ಹಾಗೆ ಬಿಟ್ಟು ಬಂದಾಗ ನೆಕ್ಸ್ಟ್ ಕಸ ಗುಡಿಸ್ಲಿಕ್ಕೆ ಬಂದವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಇಷ್ಟು ಇದು ಕೆಲಸ, ಇದೆಲ್ಲ ದೊಡ್ಡ ಕೆಲಸ ಅಲ್ಲ, ಅದರಲ್ಲಿ ಎಷ್ಟು ಒಳ ಅರ್ಥ ಇದೆ ಅಂತ ನೀವೇ ಯೋಚಿಸಿ. ಹಾಗೆ ಭಗವಂತ ನಮಗೆ ಏನು ಕೊಟ್ಟಿದ್ದಾನೋ ಅಷ್ಟಕ್ಕೆ ತೃಪ್ತಿ ಪಡಬೇಕು, ಖುಷಿ ಪಡಿ. ನನಗಿವತ್ತು ಹುಷಾರಿಲ್ಲ ಅಂತಂದರೆ ಎದೆ ಮೇಲೆ ಕೈ ಇಟ್ಕೊಂಡು ನೋಡಿ, ಹೃದಯ ಇನ್ನೂ ಬಡ್ಕೊಳ್ತಾ ಇದೆ ಅಂದರೆ ಅಯ್ಯೋ ಭಗವಂತ, ನಾನು ಇನ್ನೂ ಬದುಕಿದ್ದೀನಲ್ಲ, ಇದಕ್ಕೆ ನನಗೆ ಖುಷಿ ಇದೆ. ಕಾಯಿಲೆ ಏನು, ಇನ್ನು ಒಂದು ದಿನಕ್ಕೆ ವಾಸಿ ಆಗುತ್ತೆ, ಹುಷಾರಾಗ್ಬಿಡ್ತೀನಿ, ಬಟ್ ನಾನು ಬದುಕಿದ್ದೀನಲ್ಲ ಅನ್ನೋದಕ್ಕೆ ಕೃತಜ್ಞತೆ ಸಲ್ಲಿಸಿ. ಕಣ್ಣಿಲ್ಲ ಅಂತ ಕೊರಗೋದಕ್ಕಿಂತ ಅಟ್ಲೀಸ್ಟ್ ಕಿವಿ ಕೇಳಿಸ್ತಾ ಇದೆಯಲ್ಲ ಅಂತ ಅಂದರೆ ಇರೋ ಒಂದು ನ್ಯೂನತೆಗಳಲ್ಲಿ ನಾವು ತೃಪ್ತಿ ಪಡೋದನ್ನು ಕಲಿಬೇಕು. ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಕೊರಗೋದಕ್ಕಿಂತ ಏನಿದೆಯೋ ಅದಕ್ಕೆ ಒಂದು ಕೃತಜ್ಞತೆನ ಸಲ್ಲಿಸಿ. ನಿಜವಾಗ್ಲೂ ನಿಮಗೆ ಆ ಜೀವನದ ಕಂಪ್ಲೀಟ್ ಒಂದು ತೃಪ್ತಿ ಅಂತ ಸಿಗುತ್ತೆ. ಇದು ಕೂಡ ನಾನು ಕಲ್ತಿದ್ದು ಒಬ್ಬರಿಂದ. ಬಟ್ ನಮ್ಮಲ್ಲಿ ಇರೋದನ್ನ ನಾವು ತೃಪ್ತಿ ಪಡಬೇಕು ಅನ್ನೋದು ಆಸೆ ನನಗೂ ಇದೆ. ನಾನು ಇದರಲ್ಲಿ ನಾನು ನಿಮಗೇನು ಅಡ್ವೈಸ್ ಮಾಡ್ತಿದ್ದೀನೋ ನಾನು ಕೂಡ ಇನ್ನೂ ತುಂಬ ಕರೆಕ್ಷನ್ಸ್ ಮಾಡ್ಕೊಳ್ಳೋದು ಈ ಪಾಯಿಂಟಲ್ಲಿ. ಅಂದರೆ ಅದು ತೊಗೋಬೇಕು, ಇದು ತೊಗೋಬೇಕು, ಯಾರು ಕಂಪೇರ್ ಮಾಡ್ಕೊಳ್ಳೋದಲ್ಲ. ಆಸೆಗಳು ಅದು ತೊಗೋಬೇಕು, ಇದು ತೊಗೋಬೇಕಂದ್ರೆ ಏನಿದೆಯೋ ಅದರಲ್ಲಿ ನಾವು ಫಸ್ಟು ಕೃತಜ್ಞತೆಯನ್ನು ಸಲ್ಲಿಸಬೇಕು, ತೃಪ್ತಿನ ಪಡಬೇಕು ಅನ್ನೋದು ನನಗೂ ಕೂಡ ಅನ್ವಯಿಸುತ್ತೆ. ನಿಮಗೂ ಹೇಳೋದು ಅದನ್ನೇ. ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ಅನ್ನೋದಕ್ಕಿಂತ ಒಂದು ಸ್ಮಾರ್ಟ್ ಫೋನ್ ಇದೆ ಅಲ್ಲ, ಅದರಲ್ಲಿ ಕೆಲಸ ಆಗ್ತಿದೆ ಅಲ್ವಾ. ಈ ರೀತಿಯ ಒಂದು ಚಿಕ್ಕ ಚಿಕ್ಕ ಕಂಪ್ಯಾರಿಸನಲ್ಲಿ ನಾವು ಖುಷಿ ಪಟ್ಟಾಗ ಲೈಫಲ್ಲಿ ತುಂಬಾ ನೀವು ಸಕ್ಸಸ್ ಕಾಣ್ತಾ ಹೋಗ್ತೀರಾ. ಯು ಫೀಲ್ ಮಚ್ ಬೆಟರ್. ಹಾಗೆ ಯಾರೋ ನಿಮ್ಮನ್ನು ಕೇಳ್ತಾ ಇದ್ದಾರೆ ಹೇಗಿದ್ದೀರಾ ಅಂತ, ನಾವೇನು ಹೇಳ್ತೀವಿ, ಹಾಂ ಆರಾಮ್. ಅದು ಇಂಗ್ಲೀಷಲ್ಲಾದರೆ ಹೌ ಆರ್ ಯು ಅಂತ ಕೇಳಿದಾಗ ಐ ಆಮ್ ಫೈನ್ ಥ್ಯಾಂಕ್ ಯು.
ಥ್ಯಾಂಕ್ ಯು, ನೀವು ನನ್ನನ್ನು ವಿಚಾರಿಸಿದ್ದಕ್ಕೆ, ನೀವು ನನ್ನನ್ನು ಕೇಳಿದ್ದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಯಾರೋ ಅಪರಿಚಿತರು ಬಸ್ಸಲ್ಲಿ ಅಕ್ಕಪಕ್ಕ ಕೂತಿರ್ತೀರ, ಅವರು ಏನೋ ಮಾತಾಡಿಸಿದಾಗ ನೀವು ಒಂದು ಥ್ಯಾಂಕ್ಸ್, ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದು, ಹೌದಾ ಅಂತಂದ, ಹೌದು ಥ್ಯಾಂಕ್ ಯು ಅಂತ ಹೇಳಿ, ಅಂದರೆ ಒಂದು ಥ್ಯಾಂಕ್ಸ್. ನಮ್ಮ ಬಗ್ಗೆ ಒಂದು ಕಾಳಜಿ ಯಾರೋ ಅಪರಿಚಿತ ವ್ಯಕ್ತಿ ಅವರು ತೋರಿಸ್ತಾ ಇದ್ದಾರೆ ಅಂದಾಗ ಒಂದು ಥ್ಯಾಂಕ್ಸ್ನ ವ್ಯಕ್ತಪಡಿಸಿದಾಗ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಅಂದರೆ ಇದೆಲ್ಲ ಜೀವನ ಶೈಲಿನ ಬದಲಾಯಿಸ್ತಾ ಹೋಗುತ್ತೆ. ನಾವು ಹೆಚ್ಚೆಚ್ಚು ಹಂಬಲ್ ಆಗ್ತಾ ಹೋಗ್ತೀವಿ. ಜೀವನ ಪಾಸಿಟಿವ್ ಆಗಿ ನಮ್ಮದು ಹೇಗೆ ಯಾವಾಗ ಚೇಂಜ್ ಆಯಿತು ಅಂತಲೇ ನಮಗೆ ಗೊತ್ತಾಗಲ್ಲ. ಇನ್ನು ಮುಂದಕ್ಕೆ ಯಾರಾದರೂ ನಿಮ್ಮನ್ನ ಬಂದು ಹೌ ಆರ್ ಯು ಅಂತ ಕೇಳಿದ್ರೆ ಐ ಆಮ್ ಫೈನ್ ಥ್ಯಾಂಕ್ ಯು ಅನ್ನೋ ಹೇಳೋದನ್ನ ಮರಿಬೇಡಿ. ಹಾಗೆ ಫೆಂಗ್ ಶೂಯಿ ಪ್ರಕಾರ, ಜಾಪನೀಸ್ ಲೈಫ್ ಸ್ಟೈಲ್ ಪ್ರಕಾರ ಬೇಗ ಮಲಗಿ ಬೇಗ ಎದ್ದೇಳಬೇಕು. ಯಾರು ಈ ಕೆಲಸನ ಮಾಡ್ತಾರೋ ಅವರು ಅದೃಷ್ಟವಂತರು, ಶ್ರೀಮಂತರು ಆಗಿರ್ತಾರೆ. ಯಾಕಂದರೆ ಅವ್ರಿಗೆ ಹೆಚ್ಚು ಹಗಲೊತ್ತಿನ ಸಮಯ ಸಿಗುತ್ತೆ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ, ಪ್ರೊಡಕ್ಟಿವ್ ಆಗಿ ದುಡಿಲಿಕ್ಕೆ, ಪ್ರೊಡಕ್ಟಿವ್ ಆಗಿ ಓದಲಿಕ್ಕೆ, ಎಲ್ಲದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಹೆಚ್ಚು ಬೆಳಕಿನ ಸಮಯ ಸಿಗುತ್ತೆ. ಕತ್ಲಲ್ಲಿ ಕೆಲಸ ಮಾಡೋರು ಗೂಬೆಗಳು ಮಾತ್ರ. ಸೊ ಬೇಗ ಮಲಗಿ ಬೇಗ ಎದ್ದೇಳೋದು ಒಂದು ಫೆಂಗ್ ಶೂಯಿ ಪ್ರಕಾರ ಅದೃಷ್ಟನ ತರುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲದನ್ನು ನಾಳೆ ಬೆಳಗ್ಗೆಯಿಂದ ಮಾಡಬೇಡಿ ಅಂತ ಹೇಳಲ್ಲ. ಒಂದು ಪುಟ್ಟ ಹೆಜ್ಜೆ, ಅ ಸ್ಮಾಲ್ ಸ್ಟೆಪ್ ಕ್ಯಾನ್ ಮೇಕ್ ಅ ಬಿಗ್ ಡಿಫ್ರೆನ್ಸ್. ಓಕೆ, ನಾನು ಹೇಳೋದು ಇಷ್ಟೇ, ಒಂದು ಪುಟ್ಟ ಹೆಜ್ಜೆ ಇಡಿ. ನಾನು ಇವತ್ತು ಮಾತ್ರ ಇದನ್ನು ಮಾಡ್ತೀನಿ ಅಂತ ಮಾಡಿ, ನೆಕ್ಸ್ಟ್ ಡೇಗೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಟಾಯ್ಲೆಟ್ ಕ್ಲೀನ್ ಮಾಡೋದು, ನಾಳೆ ಬೆಳಗ್ಗೆ ಎದ್ದು ಟಾಯ್ಲೆಟ್ ಕ್ಲೀನ್ ಮಾಡಿರಿ. ನಾನು ಯಾವಾಗ ಟಾಯ್ಲೆಟ್ ಕ್ಲೀನ್ ಮಾಡ್ತೀನಿ ಅಂತ ಕೇಳಿದ್ರೆ ವೀಕ್ಲಿ ಟ್ವೈಸ್ ನಾನು ಟಾಯ್ಲೆಟ್ ಕ್ಲೀನ್ ಮಾಡ್ತೀನಿ. ಕಾರಣ ವೀಕ್ಲಿ ಟ್ವೈಸ್ ನಾನು ತಲೆ ಸ್ನಾನ ಮಾಡುವಾಗ ನಾನು ಟಾಯ್ಲೆಟ್ನ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಇದು ಒಂದು ಅದು ಹೇಳ್ತಲ್ಲ ಸಂಪ್ರದಾಯ ಅಂತ ನಾನು ಅದು ಕ್ಲೀನ್ ಮಾಡಿದ್ಮೇಲೆ ತಲೆ ಸ್ನಾನ ಮಾಡಬೇಕು ಅಂತ ರೂಢಿ ಮಾಡ್ಕೊಂಡಿದ್ದೀನಿ. ಸೊ ವೀಕ್ಲಿ ಟ್ವೈಸ್ ನಾನು ಟಾಯ್ಲೆಟ್ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ನೀವು ಯಾವಾಗ ಕ್ಲೀನ್ ಮಾಡ್ತೀರಾ? ಕ್ಲೀನ್ ಇಲ್ಲ ಅಂದರೆ ನಾಳೆನೇ ಮಾಡಿ ನಿಮ್ಮ ಮನೆಯ ಸ್ಥಿತಿ ಮನಸ್ಥಿತಿ ಹೇಗಿರುತ್ತೆ ಅಂತ ನೋಡಿ. ಸೊ ಒಂದು ಪುಟ್ಟ ಹೆಜ್ಜೆನ ನಾನು ಹೇಳಿದ ಎಲ್ಲ ಪಾಯಿಂಟ್ ಕಡೆ ನಾಳೆ ಬೆಳಗ್ಗೆಯಿಂದನೇ ಇಡಿ. ಚಿಕ್ಕದಾಗಿ ಬದಲಾವಣೆನ ಮಾಡ್ಕೊಳ್ಳಿ. ಜೀವನದಲ್ಲಿ ಆಗೋ ಬದಲಾವಣೆನ ನೀವು ಗಮನಿಸಿ ನೋಡ್ತೀರಾ. ಸೊ ನಿಮಗೆ ಹೇಗನ್ನಿಸ್ತು? ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.